ಓಂ ಶಾಂತಿ. ಮುರಳಿಯ ದಿನಾಂಕ 2/3/2022. मीठे बच्चे, तुम्हें निश्चय है कि संगम पर भविष्य की कमाई के लिए पढ़ते हैं. बाप हमें पढ़ाकर 21 जन्मों का वर्षा देते हैं. ಮಧುರ ಮಕ್ಕಳೇ, ನಿಮಗೆ ನಿಶ್ಚಯ ಇದೆ, ನಾವು ಸಂಗಮ ಯುಗದಲ್ಲಿ ಅಭ್ಯಾಸ ಮಾಡಿ ಭವಿಷ್ಯದ 21 ಜನ್ಮಕ್ಕಾಗಿ ಆತ್ಮಿಕ ಸಂಪಾದನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ತಂದೆ ನಮಗೆ ಓದಿಸಿ 21 ಜನ್ಮಗಳ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. प्रश्न, अपने आप पर कृपा व आशीर्वाद करने की विधि क्या है? ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳುವುದಕ್ಕೆ ಅಥವಾ ಆಶೀರ್ವಾದ ಮಾಡುವುದಕ್ಕೆ ವಿಧಾನ, ವಿಧಿ ಯಾವುದಾಗಿದೆ? उत्तर, अपने आप पर कृपा व आशीर्वाद करने के लिए बाप की पढ़ाई रोज पढ़ते रहो. कभी संग दोष में आकर पढ़ाई में गफलत नहीं करो. जो सदा श्रीमत पर चलते हैं वह अपने आप पर कृपा करते, उन्हें बाप की भी ಆಶೀರ್ವಾದ ಮಿಲ್ತಿ. ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳೋದಾದರೆ ಪ್ರತಿದಿನ ಓದಬೇಕು, ವಿದ್ಯಾಭ್ಯಾಸ ಮಾಡಬೇಕು. ಯಾವತ್ತೂ ಸಂಘದೋಷದಲ್ಲಿ ಹೋಗಿ ತಪ್ಪು ಕೆಲಸ ಮಾಡಬಾರದು. ಯಾರು ಶ್ರೀಮತದಂತೆ ನಡೀತಾರೆ ಅವರು ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ತಾರೆ. ಅವರಿಗೆ ತಂದೆಯಿಂದನೂ ಆಶೀರ್ವಾದ ಸಿಗ್ತದೆ. ಗೀತ್, मैं एक नन्हा सा बच्चा हूँ. ನಾನು ಒಬ್ಬ ಚಿಕ್ಕ ಮಗು ಆಗಿದ್ದೇನೆ. ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮುಂದೆ ನಾವೆಲ್ಲರೂ ಚಿಕ್ಕ ಮಕ್ಕಳೇ ಆಗಿದ್ದೇವೆ. ओम शांति. शिव भगवान वाच, जब मनुष्य गीता सुनाते हमेशा कहते साकार कृष्ण भगवान वाच. बाप समझाते मैं राजाई प्राप्त करा रहा हूँ इस राजयोग और ज्ञान द्वारा. ಇಲ್ಲಿ ಶಿವ ಪರಮಾತ್ಮ ಮಾತಾಡ್ತಾನೆ. ಇದು ಶಿವ ಭಗವಾನ ವಾಚ್ಯ ಆಗಿದೆ. ಮನುಷ್ಯರು ಗೀತಾಜ್ಞಾನ ಹೇಳುವಾಗ ಕೃಷ್ಣ ಭಗವಾನ ವಾಚ್ಯ ಅಂತ ಹೇಳ್ತಾರೆ. ಈಗ ಬಾಬಾ ಹೇಳ್ತಿದ್ದಾರೆ, ನಾನೇ ಬಂದು ನಿಮಗೆ ರಾಜ್ಯ ಭಾಗ್ಯದ ಪ್ರಾಪ್ತಿ ಮಾಡಿಸ್ತಾ ಇದ್ದೀನಿ. ಈ ರಾಜಯೋಗ ಮತ್ತು ಜ್ಞಾನದಿಂದ, इस राजयोग और ज्ञान द्वारा. कृष्ण था सतयुग का प्रिंस. मुख्य यह भूल गीता में हुई. तुम बच्चे जानते हो शिव भगवान हमको पढ़ा रहे हैं इस शरीर द्वारा. ಭಕ್ತಿ ಮಾರ್ಗದಲ್ಲಿ ಕೃಷ್ಣ ಭಗವಾನ ವಾಚ್ಯ ಅಂತ ಹೇಳಿದರು. ಆದರೆ ಕೃಷ್ಣ ಸತ್ಯಯುಗದ ರಾಜಕುಮಾರ ಆಗಿದ್ದಾನೆ. ಅವನು ಸತ್ಯಯುಗದಲ್ಲಿ ಗೀತಾಜ್ಞಾನ ಕೊಡೋದಿಲ್ಲ. ಗೀತಾಜ್ಞಾನ ಪರಮಾತ್ಮ ಶಿವ ಈ ಸಮಯದಲ್ಲಿ ಬಂದು ಬ್ರಹ್ಮಾರವರ ದೇಹದ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. शिव जयंती भी गाई जाती, यूँ भी जन्मदिन मनाया जाता. आत्मा का तो एक ही नाम चला आता है,
बाप कहते मैं गर्भ से जन्म नहीं लेता. ಶಿವ ಜಯಂತಿ ಶಿವರಾತ್ರಿಯ ಆಚರಣೆಯನ್ನು ಮಾಡ್ತಾರೆ. ಆ ಪರಮಾತ್ಮನ ಹೆಸರು ಒಂದೇ ಇರ್ತದೆ ಎಲ್ಲ ಯುಗಗಳಲ್ಲಿ, ಎಲ್ಲ ಸಮಯದಲ್ಲಿ. ಯಾಕೆ ಅಂದರೆ ಅವನು ತಾಯಿಯ ಗರ್ಭದಿಂದ ಜನ್ಮ ತಗೊಳ್ಳೋದಿಲ್ಲ. साधारण शरीर में प्रवेश करता हूँ. आत्मा जब शरीर में प्रवेश करती है, अंदर चुरपुर करती, मालूम पड़ता अंदर आत्मा ने प्रवेश किया है. बच्चे के ऑर्गन्स चलने लगते. ಬಾಬಾ ಹೇಳ್ತಾರೆ, ಜೀವಾತ್ಮರು ದೇಹದಲ್ಲಿ ಪ್ರವೇಶ ಮಾಡಿದಾಗ ಅಥವಾ ಗರ್ಭದಲ್ಲಿ ಪ್ರವೇಶ ಮಾಡಿದಾಗ ಅಲ್ಲಿ ಸ್ವಲ್ಪ ಚುರ್ಪುರ್ ಆಗ್ತದೆ. ಆತ್ಮನ ಅವಯವಗಳು, ಅಂಗಾಂಗಗಳು ಅಲ್ಲಾಡ್ಲಿಕ್ಕೆ ಶುರು ಆಗ್ತವೆ. ಗೊತ್ತಾಗ್ತದೆ ಗರ್ಭದಲ್ಲಿ ಆತ್ಮ ಪ್ರವೇಶ ಮಾಡಿದೆ ಅಂತ. जो भी मनुष्य सुनाते हैं वह कब ऐसे नहीं कहते कि हम आत्माओं को समझाते. वह प्रसिद्ध है शरीर से. यह बाबा तो विचित्र है. ಮನುಷ್ಯರು ಪರಸ್ಪರರಿಗೆ ಜ್ಞಾನ ಹೇಳುವಾಗ, ಭಕ್ತಿಯ ವಿಚಾರಗಳನ್ನು ಹೇಳುವಾಗ ನಾನು ಆತ್ಮರಿಗೆ ಜ್ಞಾನ ಕೊಡ್ತಿದ್ದೀನಿ ಅಂತ ಹೇಳೋದಿಲ್ಲ. ಆದರೆ ಪರಮಾತ್ಮ ಇಲ್ಲಿ ಆತ್ಮರಿಗೆ ಜ್ಞಾನ ಕೊಡ್ತಾನೆ. ಉಳಿದ ಮನುಷ್ಯರು ಅವರವರ ದೇಹದ ಹೆಸರಿನಿಂದ ಪ್ರಸಿದ್ಧಿ ಆಗ್ತಾರೆ. यह बाबा तो विचित्र है. इनको अपना शरीर नहीं है. शरीरधारी को कभी भगवान नहीं कहना चाहिए. ಆದರೆ ಪರಮಾತ್ಮ ವಿಚಿತ್ರ ಆಗಿದ್ದಾನೆ. ಚಿತ್ರಹೀನ ಅಂದರೆ ದೇಹ ರಹಿತ ಆಗಿದ್ದಾನೆ. ಶರೀರಧಾರಿಗಳಿಗೆ ಎಂದೂ ಪರಮಾತ್ಮ ಅಂತ ಹೇಳೋದಿಲ್ಲ. ಸ್ಥೂಲ ವ ಸೂಕ್ಷ್ಮ ಕೋಯಿ ಭೀ ಹೋ, कोई भी परमात्मा नहीं. अब बाप बैठकर भगवान वाच्य सुनाते. वह तो मनुष्यों के बनाए हुए शास्त्र सुनाते. यहाँ यह नई बात है. ಬಾಬಾ ಹೇಳ್ತಾರೆ, ನಾನು ಬಂದು ನನ್ನಲ್ಲಿ ಇರುವ ಸತ್ಯ ಜ್ಞಾನ ಹೇಳ್ತೀನಿ. ಮನುಷ್ಯರು ಶಾಸ್ತ್ರ ಪುರಾಣಗಳಲ್ಲಿ ಇರುವ ಮಾತುಗಳನ್ನು ಜನರಿಗೆ ಹೇಳ್ತಾರೆ. ಇದು ಇಲ್ಲಿ ಹೊಸ ಜ್ಞಾನ ಆಗಿದೆ. जिसको भगत भगवान कहकर याद करते हैं, ब्रह्मा विष्णु शंकर के तो नाम जानते हैं. हे ब्रह्मा हे विष्णु कह पुकारते वह देवताएं, लेकिन भगवान कहने से निराकार की याद आती. ಭಕ್ತರು ಸಹ ಭಗವಂತ, ಹೇ ಈಶ್ವರ, ಪರಮಾತ್ಮ ಅಂತ ಕರೆಯುವಾಗ ಅವರಿಗೆ ನಿರಾಕಾರನ ನೆನಪು ಬರ್ತದೆ. ಬ್ರಹ್ಮ ವಿಷ್ಣು ಶಂಕರರ ನೆನಪು ಬರೋದಿಲ್ಲ. निराकार परमात्मा की बंदगी करते. वह कहते मैं भी हूँ आत्मा परंतु सुप्रीम. ಎಲ್ಲರೂ ನಿರಾಕಾರ ಪರಮಾತ್ಮನಿಗೆ ವಂದನೆಗಳನ್ನು ಸಲ್ಲಿಸ್ತಾರೆ. ಆ ಪರಮಾತ್ಮ ಹೇಳ್ತಿದ್ದಾರೆ, ನಾನು ನಿಮ್ಮಂತೆ ಆತ್ಮನೇ ಇದ್ದೀನಿ, ಆದರೆ ನಾನು ಪರಮ ಆತ್ಮ ಆಗಿದ್ದೇನೆ. ಮೇರಾ भी ಚಿತ್ರ बनाते, तुम आत्माओं के भी चित्र बनाते. मंदिरों में बड़ा शिवलिंग रखते और छोटे शालिग्राम भी रखते. जिससे सिद्ध होता है वह आत्माएं है, एक परमात्मा बाप के बच्चे. ನನ್ನ ಆಕಾರ ದೊಡ್ಡ ರೂಪದಲ್ಲಿ ಮಾಡಿ ಇಡ್ತಾರೆ. ನನ್ನ ಜೊತೆಗಿರುವ ಮಕ್ಕಳನ್ನು ಶಾಲಿಗ್ರಾಮಗಳ ರೂಪದಲ್ಲಿ ಮಾಡಿ ಇಡ್ತಾರೆ. ಅಲ್ಲಿ ಗೊತ್ತಾಗ್ತದೆ ಪರಮಾತ್ಮ ತಂದೆ, ನಾವೆಲ್ಲ ಆತ್ಮರು, ಅವನ ಮಕ್ಕಳು ಅಂತ. बाप हमेशा बच्चों से बड़ा होता है ना.
इसलिए बड़ा लिंग बनाते. ತಂದೆ ಅಂದ್ರೇ ಮಕ್ಕಳಕ್ಕಿಂತ ದೊಡ್ಡವರು ಇರ್ತಾರೆ. ಅದಕ್ಕಾಗಿ ಶುಭಾಬನ ಆಕಾರ ಏನಿದೆ ದೊಡ್ಡದಾಗಿ ಮಾಡಿ ಇಡ್ತಾರೆ ಶಿವಲಿಂಗದ ರೂಪದಲ್ಲಿ. ಶಾಲಿಗ್ರಾಮಗಳನ್ನು ಚಿಕ್ಕ ಚಿಕ್ಕ ಆಕಾರದಲ್ಲಿ ಮಾಡಿ ಇಡ್ತಾರೆ. वास्तव में मैं कोई शालिग्राम से बड़ा नहीं हूँ. साइज में छोटा बड़ा नहीं होता. मनुष्य छोटा बड़ा होता है. बाकी आत्मा जैसी तेरी वैसी मेरी. मेरी आत्मा परम है. परे ते परे परम धाम में रहने वाली. ಆಕಾರದಲ್ಲಿ ನಾನು ನಿಮ್ಮಂತೆ ಬಿಂದು ಆಗಿದ್ದೀನಿ. ಎಲ್ಲ ಆತ್ಮರು ಸಹ ಬಿಂದು ಸ್ವರೂಪದಲ್ಲಿ ಇದ್ದಾರೆ. ಆತ್ಮದ ಆಕಾರ ದೊಡ್ಡದು ಚಿಕ್ಕದು ಆಗೋದಿಲ್ಲ. ದೇಹದ ಆಕಾರ ದೊಡ್ಡದು ಚಿಕ್ಕದು ಆಗ್ತದೆ. ನಾನು ಪರಮ ಆತ್ಮ ಅಂದರೆ ಪರೇತೆ ಪರೆ ಮೇಲೆ ಇರುವಂತಹ ಪರಮಧಾಮದ ನಿವಾಸಿಯಾಗಿದೆ. मैं मनुष्य सृष्टि का बीज रूप हूँ. बीज रचयिता को कहा जाता है. जैसे जड़ बीज लगाया जाता उससे पहले झाड़ निकल आता है, वैसे आत्मा का रूप देखो कैसा है. ನಾನು ಮಾನವ ಸೃಷ್ಟಿಗೆ ಬೀಜ ರೂಪ. ನೀವು ನಿಮ್ಮ ದೇಹಕ್ಕೆ ಬೀಜ. ಹೇಗೆ ಚಿಕ್ಕದಾದ ಬೀಜದಿಂದ ವಿಸ್ತಾರವಾದ ವೃಕ್ಷ ಬೆಳೀತದೆ, ಹಾಗೆ ಆತ್ಮ ಬೀಜದಿಂದ ದೇಹ ನೋಡಿ ಎಷ್ಟು ದೊಡ್ಡದಾಗಿ ಬೆಳೀತದೆ. आत्मा का रूप देखो कैसा है और शरीर का विस्तार कितना है. तो पहले नई बात यह है कि परमात्मा बाप पढ़ाते हैं ऊंचते ऊंच भगवान वाच, तो जरूर इम्तहान भी ऊंचते ऊंचा होगा. ಮೊದಲನೇ ವಿಷಯ ಅಂದರೆ ಇಲ್ಲಿ ನಮಗೆ ಪರಮಾತ್ಮ ಓದಿಸ್ತಾನೆ, ಉನ್ನತಾತಿ ಉನ್ನತ ವಿದ್ಯೆಯನ್ನು ಕೊಡ್ತಾನೆ. ವಿದ್ಯೆ ದೊಡ್ಡದಾಗಿದೆ, ಶಿಕ್ಷಣ ಬಹಳ ಉನ್ನತ ಮಟ್ಟದಾಗಿದೆ ಅಂದರೆ ಪರೀಕ್ಷೆಯೂ ಸಹ ಅಷ್ಟೇ ದೊಡ್ಡದಾಗಿರ್ತದೆ. ಭಗವಾನ್ ಕಹತೆ मैं तुमको राजयोग सिखलाता हूँ जिससे भविष्य 21 जन्मों के लिए तुम देवता बनते हो. मर्तबे बहुत है, सारी राजधानी स्थापन होती है. यह है संगम युग. ಬಾಬಾ ಹೇಳ್ತಾರೆ, ನಾನು ನಿಮಗೆ ರಾಜಯೋಗದ ಶಿಕ್ಷಣ ಕೊಡ್ತೀನಿ. ಅದರಿಂದ ನೀವು 21 ಜನ್ಮಕ್ಕಾಗಿ ದೇವತಾ ಆಗ್ತೀರಿ. ಆ ದೇವತೆಗಳ ರಾಜ್ಯದಲ್ಲಿ ಅನೇಕ ಸ್ಥಾನಮಾನಗಳಿವೆ. यह है संगम युग. बाप समझाते तुम इस जन्म के लिए नहीं पढ़ते, यह भविष्य की कमाई है. जो भी कुछ करते हैं और लोग वह सब इस जन्म के लिए. ಬಾಬಾ ಹೇಳ್ತಾರೆ, ನೀವು ಓದ್ತಾ ಇರೋದು ನಿಮ್ಮ ಭವಿಷ್ಯದ ಪ್ರಾರಬ್ಧಕ್ಕಾಗಿ. ಉಳಿದ ಜನ ಏನು ಅಭ್ಯಾಸ ಮಾಡ್ತಾರೆ ಓದ್ತಾರೆ, ಅದು ಈ ಜನ್ಮಕ್ಕಾಗಿ ಮಾತ್ರ ಓದ್ತಾರೆ. ಆ ವಿದ್ಯೆಯಿಂದ ಅವರಿಗೆ 1 ಜನ್ಮದ ಫಲ ಸಿಗ್ತದೆ, ಪ್ರಾಪ್ತಿಯಾಗ್ತದೆ. ನಾವು ಓದುವ ವಿದ್ಯೆಯಿಂದ ನಮಗೆ 21 ಜನ್ಮದ ಪ್ರಾರಬ್ಧ ಸಿಗ್ತದೆ. मनुष्य समझते हैं आगे का अभी क्यों सोचे, जो होना होगा देखा जाएगा. तुम बच्चे निश्चय करते हो हम अगले जन्म जन्मांतर के लिए पढ़ते. बाप आने वाले 21 जन्मों का वर्षा देते. इस निश्चय से तुम पढ़ते हो. ಲೌಕಿಕದಲ್ಲಿ ಮನುಷ್ಯರು ಹೇಳ್ತಾರೆ, ಮುಂದಿನ ಜನ್ಮದ ಬಗ್ಗೆ ಯಾಕೆ ವಿಚಾರ ಮಾಡಬೇಕು, ಮುಂದೇನಾಗ್ತದೋ ಆಗಲಿ ಅಂತ. ಆದರೆ ನೀವು ಮಕ್ಕಳು ಭವಿಷ್ಯದ ಜನ್ಮ ಜನ್ಮಾಂತರಕ್ಕಾಗಿ ಅಭ್ಯಾಸ ಮಾಡ್ತಿದ್ದೀರಿ. ನಿಮ್ಮಲ್ಲಿ ನಿಶ್ಚಯ ಇದೆ. ಈ ವಿದ್ಯಾಭ್ಯಾಸದಿಂದ ನಾವು
21 ಜನ್ಮದ ಭಾಗ್ಯ ಪಡ್ಕೊಳ್ತಾ ಇದ್ದೀವಿ, ರಾಜ್ಯ ಭಾಗ್ಯ ಪಡ್ಕೊಳ್ತೇವೆ. ಬಿಗರ್ ನಿಶ್ಚಯ ಕೋಯಿ ಯಹಾ ಬೈಠ ನ ಸಕೆ. ಈ ನಿಶ್ಚಯ ಇದ್ದವರು ಮಾತ್ರ ಇಲ್ಲಿ ಕೂತ್ಕೊಳ್ತಾರೆ. ನಿಶ್ಚಯ ಇಲ್ಲದೇ ಇರೋರು ಈ ಶಾಲೆಗೆ ಬರೋದಿಲ್ಲ. यहाँ कोई पंडित आदि नहीं पढ़ाते, परंतु निराकार भगवान पढ़ाते. आत्मा को खुशी होती है कि हमको बेहद का बाप पढ़ाते हैं. इनको अपना मनुष्य तन तो है नहीं, इस ब्रह्मा तन में ही आना है. ಹೊರಗಿನ ಪ್ರಪಂಚದಲ್ಲಿ ವಿದ್ವಾನ ಪಂಡಿತರು ಕುಳಿತು ಶಾಸ್ತ್ರ ಪುರಾಣದ ಜ್ಞಾನ ಹೇಳ್ತಾರೆ. ಇಲ್ಲಿ ನಿರಾಕಾರ ಪರಮಾತ್ಮ, ಬೇಹದ್ದಿನ ತಂದೆ ಇವರ ತನುವಿನಲ್ಲಿ ಪ್ರವೇಶ ಮಾಡಿ ನಮಗೆ ಓದಿಸ್ತಾರೆ. ಯಹ ಅನಾದಿ ಬನಾ ಬನಾಯ ಡ್ರಾಮಾ ಹೇ. ಈ ತಂದೆಗೆ ತನ್ನದೇ ಆದಂಥ ದೇಹ ಇಲ್ಲ. ಆದ್ದರಿಂದ ಬ್ರಹ್ಮಾರವರ ಮುಖಕಮಲದಿಂದ ಅವರಲ್ಲಿ ಪ್ರವೇಶ ಮಾಡಿ ನಮಗೆ ಓದಿಸ್ತಾರೆ. ಇದು ಮಾಡಲ್ಪಟ್ಟಂತಹ ನಾಟಕ ಆಗಿದೆ. मूल वतन में हम सब आत्माएं रहती और किसी की बुद्धि में यह नहीं आता होगा कि हमारी आत्मा परम धाम में बाप के साथ रहने वाली, जिसको ब्रह्मांड कहते. ಈಗ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ರೀತಿಯ ಜ್ಞಾನ ಬಂದಿದೆ. ನೀವು ಹೇಳ್ತೀರಿ, ನಾವೆಲ್ಲರೂ ಮೂಲ ವತನದಿಂದ ಬಂದಂತಹ ಆತ್ಮರು ಆಗಿದ್ದೇವೆ. ಮೂಲ ವತನದಲ್ಲಿ ಇರುವಾಗ ನಾವು ಆ ಪರಮಾತ್ಮ ತಂದೆಯ ಜೊತೆಗೆ ವಾಸ ಮಾಡ್ತಿರ್ತೇವೆ. ಹಮ್ ಆತ್ಮ ಬಿಲ್ಕುಲ್ ಛೋಟಾ ಸ್ಟಾರ್ ಹೇ, पूजा के लिए बड़ा बनाया है. बाकी इतनी बड़ी आत्मा यहाँ भ्रुकुटी में तो बैठ न सके. ಆತ್ಮ ಅತೀ ಚಿಕ್ಕದಾದಂಥ ನಕ್ಷತ್ರ ಆಗಿದೆ. ಕಣ್ಣಿಗೂ ಕಾಣದೇ ಇರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಚೈತನ್ಯ ಜ್ಯೋತಿರ್ಬಿಂದು ಆಗಿದೆ. ಆದರೆ ಪೂಜೆ ಮಾಡುವುದಕ್ಕಾಗಿ ಶಾಲಿಗ್ರಾಮ ರೂಪದಲ್ಲಿ ಏನು ಮಾಡ್ತಾರೆ ಭಕ್ತರು, ದೊಡ್ಡ ಆಕಾರ ಮಾಡಿ ಆತ್ಮರನ್ನೂ ಪೂಜೆ ಮಾಡ್ತಾರೆ, ಪರಮಾತ್ಮ ತಂದೆಯನ್ನು ಪೂಜೆ ಮಾಡ್ತಾರೆ. ಯಹ ಬನಾ ಬನಾಯ ಅವಿನಾಶಿ ಡ್ರಾಮಾ. हर आत्मा में अपना अविनाशी पार्ट नोंधा हुआ है, जो हर एक अपना अपना पार्ट रिपीट करता है. इसमें भूल चूक हो नहीं सकती. ಇದು ಮಾಡಲ್ಪಟ್ಟಂತಹ ಅವಿನಾಶಿ ನಾಟಕ ಆಗಿದೆ. ಪ್ರತಿಯೊಬ್ಬರ ಪಾತ್ರವೂ ಸಹ ಅವಿನಾಶಿಯಾಗಿ ಪ್ರಿಂಟ್ ಆಗಿದೆ. ಅವರವರ ಪಾತ್ರ ಅವರು ಅವರವರ ಸಮಯಕ್ಕೆ ಬಂದು ಮಾಡ್ತಾರೆ. ಇದರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಆಗೋದಿಲ್ಲ. फिल्म में जो एक बार पार्ट हुआ वह फिर रिपीट होगा. इसमें भूल चूक हो नहीं सकती. यह बातें बिल्कुल नहीं है. ಹೇಗೆ ಫಿಲ್ಮ್ ಶೂಟಿಂಗ್ ಮಾಡಿಬಿಟ್ರೆ ಅದೇ ಪುನಃ ಪುನಃ ರಿಪೀಟ್ ಆಗ್ತಿರ್ತದೆ, ಹಾಗೆ ಈ ನಾಟಕದಲ್ಲೂ ಸಹ ಒಬ್ಬರ ಪಾತ್ರ ಯಾವುದು ಮೊದಲೇ ನಿಗದಿಯಾಗಿದೆಯೋ, ನಿರ್ಧಾರಿತ ಆಗಿದೆಯೋ, ಅದೇ ಪಾತ್ರ ಪ್ರತಿ ಕಲ್ಪದಲ್ಲೂ ಆ ಆತ್ಮ ರಿಪೀಟ್ ಮಾಡ್ತದೆ. ಯಹ ಬಾತೆ ಕೋಟೋ ಮೇ ಕೋಯಿ ಸಮಜ್ತೆ. ಈ ಒಂದು ಹೊಸ ವಿಚಾರ, ನಾಟಕದ ಅದ್ಭುತ ವಿಚಾರ ಕೋಟಿಯಲ್ಲಿ ಕೆಲವರು ಮಾತ್ರ ಅರ್ಥ ಮಾಡ್ಕೊಳ್ತಾರೆ. 8-10 वर्ष वाले भी पढ़ाई को छोड़ देते. संग दोष लग जाता है. यह पढ़ाई ऐसी है जो जहाँ तक जीते रहो
वहाँ तक पीते रहो, अंत्य तक यह पढ़ाई चलती रहेगी. 8-10 ವರ್ಷಗಳಿಂದ ಈಶ್ವರೀಯ ಶಾಲೆಗೆ ಬರುವಂಥವರು ಸಹ ಸಂಘದೋಷದ ಕಾರಣದಿಂದ ಓದುವುದನ್ನು ಬಿಟ್ಟು ಹೋಗಿಬಿಡ್ತಾರೆ. ಆದರೆ ವಾಸ್ತವಿಕವಾಗಿ ಈ ಅಭ್ಯಾಸ ನಾವು ಕೊನೆಯವರೆಗೂ ಮಾಡಬೇಕು. ಎಲ್ಲಿಯವರೆಗೆ ಈ ದೇಹದಲ್ಲಿ ಆತ್ಮ ಇರುತ್ತದೋ ಅಲ್ಲಿಯವರೆಗೂ ಜ್ಞಾನಾಮೃತವನ್ನು ಕುಡಿತಾ ಇರಬೇಕು. ಯಾಕೆ ಅಂದರೆ ಈ ವಿದ್ಯಾಭ್ಯಾಸ ನಮಗೆ 21 ಜನ್ಮದ ಭಾಗ್ಯ ಕೊಡ್ತದೆ. बच्चों को यह नशा चढ़ता है कि हमको भगवान पढ़ाते हैं. कोई राजा का बच्चा हो और राजा ही बैठ पढ़ावे तो कहेंगे हमारा बाबा महाराजा हमको पढ़ाते हैं. यहाँ है पतित पावन बाप जो हमको पढ़ाते हैं, राजयोग सिखाते हैं. अंदर सदैव बहुत खुशी रहनी चाहिए. हम गॉडली स्टूडेंट गॉड फादर परमात्मा से स्वर्ग का स्वराज्य ले रहे. कितनी सहज बात है. ಒಬ್ಬ ರಾಜನ ಮಗನಿಗೆ ರಾಜನೇ ಖುದ್ದಾಗಿ ಕುಳಿತು ಓದಿಸ್ತಾ ಇದ್ದರೆ ಅವನಿಗೆ ಎಷ್ಟು ನಶೆ ಇರ್ತದೆ. ಹಾಗೆ ನಾವೆಲ್ಲರೂ ಪತಿತ ಪಾವನ ತಂದೆಯ ಮಕ್ಕಳು. ಆ ತಂದೆನೇ ಕುಳಿತು ನಮಗೆ ಓದಿಸ್ತಾ ಇದ್ದಾರಂದರೆ ನಮ್ಮಲ್ಲಿ ಎಷ್ಟು ಖುಷಿ ಇರಬೇಕು. ನಾವು ಈಶ್ವರನ ವಿದ್ಯಾರ್ಥಿಗಳಾಗಿ ಈಶ್ವರ ತಂದೆಯಿಂದ ಸ್ವರ್ಗದ ಸ್ವರಾಜ್ಯ ಪಡ್ಕೊಳ್ತಾ ಇದ್ದೀವಿ. कितनी सहज बात है. परंतु इस पढ़ाई में माया के विघ्न भी बहुत पड़ते हैं. चलते चलते पढ़ाई को छोड़ भी देते. यह रूहानी पढ़ाई रोज़ पढ़नी चाहिए. इसके लिए यह टेप आदि का प्रबंध रखा. ಇದು ಎಷ್ಟು ಸಹಜವಾದಂತಹ ಶಿಕ್ಷಣ ಆಗಿದೆ. ಆದರೂ ಸಹ ಮಾಯೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ವಿಘ್ನ ಹಾಕ್ತದೆ. ಓದ್ತಾ ಓದ್ತಾ ಮಕ್ಕಳು ಓದುವುದನ್ನು ಬಿಟ್ಟು ಹೋಗ್ತಾರೆ. ವಾಸ್ತವಿಕವಾಗಿ ಈ ಆತ್ಮಿಕ ವಿದ್ಯಾಭ್ಯಾಸ ಪ್ರತಿದಿನವೂ ಸಹ ನಾವು ಓದಬೇಕು. ಅದಕ್ಕಾಗಿ ಬಾಬಾ ಮುರಳಿಯನ್ನು ಕಳಿಸ್ತಾರೆ. ಟೇಪ್ ಮೂಲಕ मुरली रिकॉर्ड ಮಾಡಿನೂ ಕಳಿಸ್ತಾರೆ. मनुष्य पढ़ने के लिए अमेरिका लंदन में जाते. यहाँ तो घर में रहने वाले पूरा नहीं पढ़ते. समझते नहीं परमात्मा हमको राजयोग सिखला रहे. भगवान जो त्रिलोकीनाथ है, वर्ल्ड ऑलमाइटी है, लिबरेटर है, गाइड है, उनकी महिमा देखो कितनी. परंतु बाप को तुम्हारे में भी कोई विरले जानते. ಮನುಷ್ಯರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೇರಿಕಾ, ಲಂಡನ್ ಇತ್ಯಾದಿ ಹೊರದೇಶಗಳಿಗೆ ಹೋಗ್ತಾರೆ. ಇಲ್ಲಿ ನೀವು ಮನೆಯಲ್ಲಿಯೇ ಕುಳಿತು ಈ ವಿದ್ಯಾಭ್ಯಾಸ ಮಾಡಬಹುದು. ಆದರೆ ಅನೇಕ ಮಕ್ಕಳು ಇದನ್ನು ಮರೀತಾರೆ. ತ್ರಿಲೋಕಿನಾಥ, ವಿಶ್ವದ ಅಧಿಕಾರಿ, ಮುಕ್ತಿದಾತ, ಸರ್ವರ ಮಾರ್ಗದರ್ಶಕನೇ ನಮಗೆ ಓದಿಸ್ತಾ ಇದ್ದಾನೆ ಎಂಬ ಮಾತನ್ನು ಅನೇಕ ಮಕ್ಕಳು ಮರೀತಾರೆ. ಆ ತಂದೆಯನ್ನು ಗುರ್ತಿಸುವಂಥವರು ಬಹಳ ವಿರಳ ಅಂತ ಹೇಳ್ತಾರೆ ಬಾಬಾ. इस समय तुम गुप्त हो, मूल वतन के रहने वाले, फिर सूक्ष्म वतन भी है. उस सूक्ष्म वतन में बच्ची आ जाती है. मनुष्य साक्षात्कार करते
तुम तो प्रैक्टिकल में जाते हो। सूक्ष्म वतन में तुम ब्राह्मण और देवताओं का मिलन होता है। ನಾವೆಲ್ಲರೂ ಮೂಲವತನದ ನಿವಾಸಿಗಳು. ಈಗಲೇ ನಾವು ಮೂಲವತನಕ್ಕೆ ಹೋಗೋದಿಲ್ಲ, ಆದರೆ ಸಂಗಮ ಯುಗದಲ್ಲಿ ನಾವು ಮಧ್ಯ ಮಧ್ಯದಲ್ಲಿ ಸೂಕ್ಷ್ಮ ವತನಕ್ಕೆ ಹೋಗಬಹುದು. ಮನುಷ್ಯರು ಬರೇ ಸಾಕ್ಷಾತ್ಕಾರ ನೋಡ್ತಾರೆ, ಆದರೆ ಇಲ್ಲಿ ಬಾಬನ ಮಕ್ಕಳು ಧ್ಯಾನ ಸ್ಥಿತಿಯಲ್ಲಿ ಇದ್ದಾಗ ತಾವೇ ಸೂಕ್ಷ್ಮ ವತನಕ್ಕೆ ಹೋಗಿ ಬರ್ತಾರೆ, ಪ್ರತ್ಯಕ್ಷವಾಗಿ ಹೋಗಿ ಬರ್ತಾರೆ. ಸೂಕ್ಷ್ಮ ವತನದಲ್ಲಿ ಬ್ರಾಹ್ಮಣರು ಮತ್ತು ಸಂಪೂರ್ಣ ಆಗಿರುವಂತಹ ದೇವತೆಗಳ ಮಿಲನ ನಡೀತದೆ. ಆತ್ಮ ಸಂಪೂರ್ಣ ಆಗ್ತದೆ ಅಂದರೆ ಅರ್ಥ ಏನು? ಅದು ಸೂಕ್ಷ್ಮ ದೇವತಾ ಆಗ್ತದೆ. ಆ ದೇವತೆಗಳು ಮತ್ತು ಸಂಗಮ ಯುಗದ ಬ್ರಾಹ್ಮಣರು, ಸಂದೇಶ ಪುತ್ರ ಪುತ್ರಿಯರು ಸೂಕ್ಷ್ಮ ವತನದಲ್ಲಿ ಮಿಲನ ಮಾಡ್ತಾರೆ. वह है ब्राह्मण और देवताओं का संगम. यह है ब्राह्मण और क्षत्रियों का संगम. वहाँ भोग लेकर जाते हो, अंत में बहुत साक्षात्कार होंगे. ಸೂಕ್ಷ್ಮ ವತನದಲ್ಲಿ ನಡೆಯೋದು ಬ್ರಾಹ್ಮಣರು ಮತ್ತು ದೇವತೆಗಳ ಸಂಗಮ. ಸಾಕಾರ ಲೋಕದಲ್ಲಿ ನಡೀತಿರೋದು ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ಸಂಗಮ. ಬಾಬನ ಮಕ್ಕಳಲ್ಲಿ ಇನ್ನೂ ಕೆಲವರು ಸಂಪೂರ್ಣ ಬ್ರಾಹ್ಮಣ ಸ್ಥಿತಿಗೂ ಬಂದಿಲ್ಲ. ಇನ್ನೂ ಮಾಯೆ ಜೊತೆಗಿನ ಯುದ್ಧದಲ್ಲಿನೇ ತೊಡಗಿದ್ದಾರೆ. ಯುದ್ಧ ಮಾಡೋರೆಲ್ಲರೂ ಕ್ಷತ್ರಿಯರು ಅಂತ ಹೇಳ್ತಾರೆ ಬಾಬಾ. ಸೊ ಸಂಗಮ ಯುಗದಲ್ಲಿ ಏನಿದೆ, ಬ್ರಾಹ್ಮಣರು ಮತ್ತು ಕ್ಷತ್ರಿಯರ ಮಿಲನ ನಡೀತದೆ. ಸೂಕ್ಷ್ಮವತನದಲ್ಲಿ ದೇವತೆಗಳು ಮತ್ತು ಬ್ರಾಹ್ಮಣರ ಮಿಲನ ನಡೀತದೆ. वहाँ भोग लेकर जाते हो, अंत्य में साक्षात्कार होंगे. जैसे कन्या पियर घर से ससुराल घर में जाती है तो बहुत धूमधाम से बाजे गाजे बजाते, ऐसे अंत में बहुत साक्षात्कार होंगे. शुरू शुरू में तुमने बहुत कुछ देखा है, फिर पिछाड़ी में भी बहुत कुछ देखेंगे. ಹೇಗೆ ಕನ್ಯೆ ಗಂಡನ ಮನೆಗೆ ಹೋಗುವಾಗ ಎಷ್ಟು ಸಂಭ್ರಮದಿಂದ ಬ್ಯಾಂಡ್ ಬಾಜಾ ಬಾರಿಸಿ ಅವಳನ್ನು ಕಳಿಸಿಕೊಡ್ತಾರೆ, ಹಾಗೆ ಕೊನೆಗೆ ನೀವೆಲ್ಲ ಮಕ್ಕಳು ಸೂಕ್ಷ್ಮವತನದ ಅನುಭವ ಮಾಡೋರಿದ್ದೀರಿ. ಖುಷಿಯಿಂದ ಸೂಕ್ಷ್ಮವತನಕ್ಕೆ ಹೋಗಿ ಸಾಕ್ಷಾತ್ಕಾರ ನೋಡೋರಿದ್ದೀರಿ. ಪಡ್ತೇ रहेंगे ತಭಿ ತೋ ದೇಖೇಂಗೆ. ಆದರೆ ಕೊನೆಯವರೆಗೂ ನೀವು ಅಭ್ಯಾಸ ಮಾಡ್ತಾ ಇದ್ದರೆ ಮಾತ್ರ ಈ ಕೊನೆ ಸಮಯದ ದೃಶ್ಯಗಳನ್ನು ನೋಡ್ತೀರಿ. अगर कोई का कर्म बंधन नहीं है तो पढ़ाई पर पूरा ध्यान देना है. ಯಾರಿಗೆ ಸ್ವಲ್ಪನೂ ಕರ್ಮ ಬಂಧನ ಇಲ್ಲ ಅಂಥವರು ಈ ಅಧ್ಯಯನ ಕಡೆಗೆ ಸಂಪೂರ್ಣ ಗಮನ ಕೊಡಬೇಕು. कोई का कोई मर जाता है, समझा जाता अब यह अच्छी तरह से पढ़ सकेंगे क्योंकि बंधन छूट गया. अब खूब पुरुषार्थ करो, अच्छा पद पाओ. ಒಮ್ಮೊಮ್ಮೆ ಬಂಧನ ಮಾಡೋರು ದೇಹ ಬಿಟ್ಟು ಹೋಗ್ತಾರೆ. ಆಗ ಇದ್ದವರಿಗೆ ಪುರುಷಾರ್ಥ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಸಿಗ್ತದೆ. ಯ ನಾಲೆಜ್ ಬಡಿ ವಂಡರ್ಫುಲ್ ಹೇ. ಅವರ ಬಂಧನ ಬಿಟ್ಟು ಹೋಗ್ತದೆ. ಈ ಜ್ಞಾನ ಬಹಳ ಬಹಳ ವಂಡರ್ಫುಲ್ ಆಗಿದೆ, ಅದ್ಭುತ ಆಗಿದೆ. ಬಾಪ್ ಸಮಜ್ತೆ ಹೇ ಬಚ್ಚೆ ಅಬ್ ಗಫಲತ್ ಮತ್ ಕರೋ. ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಈಗ ಯಾವುದೇ ಕಾರಣದಿಂದ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಬೇಡಿ.
माया तुम्हारा दीवा झट बुझा देगी। इसलिए बाप को अच्छी तरह याद करना है, ಪಠನಾ है। ಮಾಯೆ ನಿಮ್ಮ ದೀಪವನ್ನು ಆರಿಸಲಿಕ್ಕೆ ಬಹಳ ಪ್ರಯತ್ನ ಮಾಡುವುದು, ಆದರೆ ನೀವು ತಂದೆಯನ್ನು ನೆನಪು ಮಾಡ್ತಾ ಇರಬೇಕು, ಓದ್ತಾ ಇರಬೇಕು, ಆಗ ನಿಮ್ಮ ಜ್ಯೋತಿ ಆರೋದಿಲ್ಲ। जब तक यहाँ बैठे हो डायरेक्ट सुनने से नशा चढ़ता है, बाहर गए तो नशा गुम हो जाता, जैसा संग वैसा रंग लग जाता है। बंधन नहीं है तो बैठ पढ़े और पढ़ाए। ಎಲ್ಲಿಯವರೆಗೆ ಮಕ್ಕಳು ಮಧುಬನದಲ್ಲಿ ಇರ್ತಾರೆ ಅಲ್ಲಿಯವರೆಗೆ ನಶೆ ಏರಿರ್ತದೆ। ಹೊರಗೆ ಹೋದ ಕೂಡಲೇ ನಶೆ ಗಾಯಬಾಗ್ತದೆ, ಮಾಯವಾಗ್ತದೆ। ಸಂಗದಂತೆ ರಂಗ ಹತ್ಕೊಳ್ತದೆ। ಆದರೆ ಬಾಬಾ ಹೇಳ್ತಾರೆ, ಆ ಥರ ಮಾಡಬೇಡಿ। ನಿಮಗೆ ಬಂಧನ ಇಲ್ಲ ಅಂದರೆ ನೀವು ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿರಿ, ಬೇರೆಯವ್ರಿಗೆ ಓದಿಸ್ರಿ, ಬೇರೆಯವರಿಂದನೂ ಪುರುಷಾರ್ಥ ಮಾಡಿಸ್ರಿ। चित्र बहुत अच्छे बने हुए, बाबा युक्तियाँ रच रहे, गावड़े वाले कैसे सीखे? यह तो स्लाइड से भी सीख सकते। दिन प्रतिदिन इम्प्रूवमेंट होती रहती। तुम्हारी बुद्धि में सारा दिन स्वदर्शन चक्र फिरना चाहिए। बुद्धि में होगा तब किसको समझाएंगे? नहीं तो टीचर समझ जाते हैं कि इसका पढ़ाई में ध्यान नहीं, देह अभिमान बहुत है। ಬಾಬಾ ಹೇಳ್ತಾರೆ, ಬಾಬೋರಂತೂ ಒಳ್ಳೊಳ್ಳೆ ಚಿತ್ರಗಳನ್ನು ತಯಾರು ಮಾಡಿಸಿದ್ದಾರೆ, ಅದನ್ನು ಮಕ್ಕಳು ನೋಡಿ ಅದರ ಬಗ್ಗೆ ಜ್ಞಾನ ಹೇಳುವುದನ್ನು ಕಲಿಬೇಕು। ಹಳ್ಳಿಯ ಮಕ್ಕಳು ಸ್ಲೈಡ್ಸ್ಗಳನ್ನು ನೋಡಿ ಆದರೂ ಕಲಿಬೋದು। ದಿನೇ ದಿನೇ ಸೇವೆಯ ಸಾಧನಗಳಲ್ಲಿ ಸುಧಾರಣೆ ಆಗ್ತಾ ಇದೆ, ವೃದ್ಧಿ ಆಗ್ತಾ ಇದೆ। ನಿಮ್ಮ ಬುದ್ಧಿಯಲ್ಲಿ ಇಡೀ ದಿನ ಸೇವೆಯ ಬಗ್ಗೆ ಚಿಂತನೆ ನಡಿಬೇಕು, ಜೊತೆಗೆ ಸ್ವದರ್ಶನ ಚಕ್ರನೂ ನೀವು ತಿರುಗಿಸ್ತಾ ಇರಬೇಕು। ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇತ್ತು ಅಂದರೆ ನೀವು ಜನರಿಗೂ ಆ ಜ್ಞಾನ ಹೇಳ್ತೀರಿ, ನಿಮ್ಮಲ್ಲಿ ಇರಲಿಲ್ಲ ಅಂದರೆ ನೀವು ಜನರಿಗೂ ಜ್ಞಾನ ಹೇಳೋದಿಲ್ಲ। ಯಾವ ಮಕ್ಕಳು ಸೇವೆ ಮಾಡೋದಿಲ್ಲ ಅವರ ಬಗ್ಗೆ ಬಾಬಾ ತಿಳ್ಕೋತಾರೆ, ಇವರಲ್ಲಿ ದೇಹದ ಅಭಿಮಾನ ಇದೆ, ಇವರು ಸರಿಯಾಗಿ ಅಭ್ಯಾಸ ಮಾಡ್ತಿಲ್ಲ। मित्र संबंधी शरीर का भान आदि याद रहता है, तब धारणा नहीं होती है। ಯಾರಿಗೆ ಮಿತ್ರ ಸಂಬಂಧಿಕರ ನೆನಪು ಬರ್ತಾ ಇರ್ತದೆ, ದೇಹದ ಅಭಿಮಾನ ಇರ್ತದೆ, ಅವರು ಬಾಬೋರ್ನ ನೆನಪು ಮಾಡೋದಿಲ್ಲ, ಅವರಲ್ಲಿ ಧಾರಣೆಯು ಆಗೋದಿಲ್ಲ। फिर हम कहेंगे तकदीर में नहीं, कितना माथा मारते हैं तो भी श्रीमत पर नहीं चलते। बच्चे पूछते, बाबा क्या होता है? बाबा कहेंगे, तुम ठीक पढ़ते नहीं, इसमें आशीर्वाद की बात ही नहीं। ಮಕ್ಕಳು ತಾವು ಶ್ರೀಮತದಂತೆ ನಡೆಯೋದಿಲ್ಲ, ಮತ್ತು ಬಾಬೋರ್ಗೆ ಪ್ರಶ್ನೆ ಕೇಳ್ತಾರೆ, ಬಾಬಾ ಯಾಕೆ ಈ ಥರ ಆಗ್ತದೆ ಅಂತ। ಆಗ ಬಾಬಾ ಹೇಳ್ತಾರೆ, ನೀವು ಸರಿಯಾಗಿ ಅಭ್ಯಾಸ ಮಾಡ್ತಿಲ್ಲ, ಇದರಲ್ಲಿ ನನ್ನ ಆಶೀರ್ವಾದದ ಮಾತೇ ಇಲ್ಲ ಅಂತ ಹೇಳ್ತಾರೆ ಬಾಬಾ। हम पढ़ाते हैं, तुम अपने ऊपर पढ़ने की कृपा करो, श्रीमत पर चलना यही कृपा है। ನಾನೇನು ಓದಿಸ್ತಾ ಇದ್ದೀನಿ ಇದು ನನ್ನ ಆಶೀರ್ವಾದ, ನೀವು ಸರಿಯಾಗಿ ಓದ್ತಾ ಹೋದರೆ
ಅದು ನೀವೇ ನಿಮ್ಮ ಮೇಲೆ ಕೃಪೆ ಮಾಡಿದ ಹಾಗೆ. ಶ್ರೀಮತದಂತೆ ನಡೆಯುವುದೇ ಪರಮಾತ್ಮನ ಕೃಪೆ ಆಗಿದೆ. नहीं चलते गोया अपने ऊपर अकृपा कर ಶ್ರಾಪಿತ್ ಕರ್ತೆ. ಶ್ರೀಮತದಂತೆ ನಡೆಯುವುದು ಅಂದರೆ ನಿಮ್ಮ ಮೇಲೆ ನೀವೇ ಕೃಪೆ ಮಾಡಿಕೊಳ್ಳೋದು. ಶ್ರೀಮತದಂತೆ ನಡೀತಿಲ್ಲ ಅಂದರೆ ನಿಮಗೆ ನೀವೇ ಶಾಪ ಕೊಡುವುದಾಗಿದೆ, ಶ್ರಾಪಿತ ಮಾಡುವುದಾಗಿದೆ. ಬಾಪ್ನೆ वर्षा दिया, रावण की मत पर चल, तुमने अपने को श्रापित किया. बाप वर्षा देने आए हैं, आशीर्वाद करते हैं, चिरंजीवी भव, जीते रहो अर्थात स्वर्गवासी भव. स्वर्ग को अमरपुरी कहा जाता है. ತಂದೆ ಆಶೀರ್ವಾದ ಕೊಡ್ತಾರೆ, ಆಸ್ತಿ ಕೊಡ್ತಾರೆ. ರಾವಣ ಶಾಪ ಕೊಡ್ತಾನೆ. ಬಾಬಾ ಆಶೀರ್ವಾದ ಕೊಡ್ತಾರೆ, ಚಿರಂಜೀವಿ ಭವ, ಸದಾ ಸುಖಿ ಭವ, ಸದಾ ಜೀವಿತವಾಗಿ ಇರಿ, ಅಂದರೆ ಅಮರಪುರಿಯ ಮಾಲೀಕ ಆಗ್ರಿ ಅಂತ ಬಾಬಾ ಆಶೀರ್ವಾದ ಕೊಡ್ತಾರೆ. अमरनाथ ही ऐसी आशीर्वाद करते हैं. अमरपुरी के देवताएं पवित्र थे न. हद के संबंधों आदि से मोह का त्याग करना ही. ಅಮರನಾಥ ತಂದೆ ನಿಮಗೆ ಅಮರಪುರಿಗೆ ಹೋಗುವ ಆಶೀರ್ವಾದ ಕೊಡ್ತಿದ್ದಾರೆ. ಅಮರಪುರಿಯ ದೇವತೆಗಳು ಪವಿತ್ರ ಆಗಿದ್ರು. ಅವರಲ್ಲಿ ಲೌಕಿಕದ ಮೋಹ ಸಂಬಂಧ ಇರಲಿಲ್ಲ. अब बाबा के पास जाना है तो मोह छोड़ना पड़ेगा. देह के मोह से तुमको यहाँ की याद पड़ती, इसलिए देही अभिमानी बनो तो अंत्य में तुमको मुक्ति धाम तथा सुख धाम की याद पड़ेगी. शांति धाम और सुख धाम यह है दुख धाम. आदि मध्य अंत्य, नई दुनिया, बीच की दुनिया और पुरानी दुनिया. जब आधा समय पूरा होता फिर पुरानी दुनिया का नाम शुरू होता है. ಬಾಬಾ ಹೇಳ್ತಾರೆ, ಮುಕ್ತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ. ಈಗ ಇರುವುದು ದುಃಖಧಾಮ ಆಗಿದೆ. ಆದಿ ಮಧ್ಯ ಅಂತ್ಯ ಅಂದರೆ ಒಂದು ಹೊಸ ಪ್ರಪಂಚ, ಒಂದು ಹಳೆ ಪ್ರಪಂಚ. ಹೊಸ ಪ್ರಪಂಚ ಮತ್ತು ಹಳೆ ಪ್ರಪಂಚದ ಮಧ್ಯದಲ್ಲಿ ಇರುವ ಈ ಸಂಗಮ ಯುಗ ಅಂತ ಹೇಳ್ತಾರೆ ಬಾಬಾ. ಅರ್ಧ ಸಮಯ ಮುಗಿದ ಕೂಡಲೇ ಹೊಸ ಪ್ರಪಂಚ ಹಳೆದಾಗ್ತದೆ. ಅಬ್ ಫಿರ್ ನೈ ಹೋ ರಹಿ. ಮತ್ತೆ ಈಗ ಸಂಗಮ ಯುಗದಲ್ಲಿ ಹಳೆ ಪ್ರಪಂಚ ಹೋಗಿ ಹೊಸ ಪ್ರಪಂಚದ ಸ್ಥಾಪನೆ ಆಗ್ತಾ ಇದೆ. कैसे नहीं हो रही है वह आकर देखो समझो. ಈ ಪ್ರಪಂಚ ಮತ್ತೆ ಹೇಗೆ ಹೊಸದಾಗ್ತಾ ಇದೆ ಅನ್ನೋದನ್ನು ಬಂದು ಕೇಳ್ರಿ, ತಿಳ್ಕೊಳ್ರಿ. परंतु कोटों में कोई ध्यान देकर समझेंगे. हजारों लाखों आते हैं, उनमें से 2-4 निकलते. ಕೋಟಿಯಲ್ಲಿ ಕೆಲವರು ಮಾತ್ರ ಬಂದು ಈ ಜ್ಞಾನ ಕೇಳ್ತಾರೆ. ಸಾವಿರಾರು ಜನ ಬಂದು ಪ್ರದರ್ಶನ ನೋಡಿದಾಗ ಅದರಲ್ಲಿ 2-4 ಜನ ಮಾತ್ರ ಮುಂದೆ ಕ್ಲಾಸಿಗೆ ಬರ್ತಾರೆ. फिर भी ढीले हो जाते. एक प्रदर्शनी से 2-4 भी ठहर जाए तो अहो सौभाग्य. ಬಂದವರು ಸಹ ನಿಧಾನಕ್ಕೆ ಲೂಸ್ ಆಗಿಬಿಡ್ತಾರೆ. ಬಾಬಾ ಹೇಳ್ತಾರೆ, ಒಂದು ಪ್ರದರ್ಶನದಿಂದ 2-4 ಜನ ಬಂದು ಪಕ್ಕಾ ಬಾಬನ ಮಕ್ಕಳಾಗಿ ಬಿಟ್ಟರೆ ಅದು ಒಂದು ಸೌಭಾಗ್ಯನೇ. दिन प्रतिदिन या प्रदर्शनी वृद्धि को पाएगी. चलते चलते फिर रोज़ 10,000 भी आएंगे.
बड़े बड़े हॉल, बड़े बड़े चित्र भी होंगे. ಆದರೆ ನಿಧಾನಕ್ಕೆ ಈ ಪ್ರದರ್ಶನವೂ ವೃದ್ಧಿಯಾಗುವುದು, ಸೇವೆನೂ ವೃದ್ಧಿಯಾಗುವುದು. ಇವತ್ತೆಲ್ಲಿ 10 ಜನ ಬರ್ತಾ ಇದ್ದಾರೋ ಅಲ್ಲಿ ಮುಂದೆ 10,000 ಜನ ಬರುವರು. ನೀವು ದೊಡ್ಡ ದೊಡ್ಡ ಹಾಲ್ಗಳನ್ನು ಹಿಡಿದು ಕ್ಲಾಸ್ ಮಾಡಬೇಕಾಗ್ತದೆ. ದೊಡ್ಡ ದೊಡ್ಡ ಚಿತ್ರಗಳನ್ನು ಹಾಕಬೇಕಾಗ್ತದೆ. ಸಮझाने वाले भी तीखे होंगे. ಆಗ ಜ್ಞಾನ ಹೇಳುವಂಥವರು ಸಹ ತೀಕ್ಷ್ಣ ಬುದ್ಧಿ ಮಕ್ಕಳು ಬಂದ್ಬಿಡ್ತಾರೆ. ಅಂತ್ಯಮೇ ಮಹಿಮಾ ತೋ ನಿಕಲ್ನಿ, ಕೊನೆಗೆ ಮಹಿಮೆ ಅಂತೂ ಆಗಲೇಬೇಕು. ಕಹೆಂಗೆ ಹೇ ಪ್ರಭು, आपकी पतित दुनिया को पावन बनाने की गति सबसे न्यारी. ಕೊನೆಗೆ ಜನ ಹೇಳೋರಿದ್ದಾರೆ, ಹೇ ಭಗವಂತ, ಪತಿತ ಜಗತ್ತನ್ನು ಪಾವನ ಮಾಡುವಂಥ ನಿನ್ನ ಕರ್ತವ್ಯ ಏನಿದೆ ಅದು ಬಹಳ ಭಿನ್ನವಾಗಿದೆ, ವಿಚಿತ್ರವಾಗಿದೆ, ಅದ್ಭುತ ಆಗಿದೆ. ಭಕ್ತಿ ಕಿ ಬಹುತ್ ಆದತ್ ಪಡಿ ಹುಯಿ, ದೇವಾಲಾ ಮಾರಾ या कोई मर गया तो गुरु लोग कहेंगे देखा भक्ति छोड़ दी तब ऐसा हुआ. ಒಮ್ಮೊಮ್ಮೆ ಜ್ಞಾನಕ್ಕೆ ಬಂದ ನಂತರ ಕೆಲವರ ಮನೆಗಳಲ್ಲಿ ಒಬ್ಬರು ಇಬ್ಬರು ದೇಹ ಬಿಡ್ತಾರೆ. ಕೆಲವರಿಗೆ ದಿವಾಳಿ ಆಗ್ತದೆ, ಲಾಸ್ ಆಗ್ತದೆ. ಆಗ ಗುರುಗಳು ಅವರಿಗೆ ಹೆದರಿಸ್ತಾರೆ. ನೋಡಿ, ನೀವು ಭಕ್ತಿ ಬಿಟ್ಟಿದ್ದಕ್ಕಾಗಿಯೇ ಈ ಥರ ಆಗಿದೆ ಅಂತ. ಆಗ ಮಕ್ಕಳು ಹೆದರಿ ಜ್ಞಾನಕ್ಕೆ ಬರುವುದನ್ನು ಬಿಟ್ಬಿಡ್ತಾರೆ. ಮಾಯಾವಿ ವಿಘ್ನ ಪಡ್ತೆ ಲೇಕಿನ್ ಶ್ರೀಮತ್ ಛೋಡನಿ ನಹಿ ಹೈ. ಈ ಥರ ಮಾಯೆಯ ವಿಘ್ನಗಳು ಅನೇಕ ರೀತಿಯಿಂದ ಬರ್ತವೆ. ಆದರೆ ನೀವು ಶ್ರೀಮತ ಬಿಡಬಾರದು, ಅಂದರೆ ತಂದೆಯ ಕೈಯನ್ನು ಬಿಡಬಾರದು. ಮಾಯಾ ಬಡಿ ಮೋಹನಿ ಹೈ, ಕಿತನೆ ಫ್ಯಾಷನೇಬಲ್ ಹೋ ಗಯೆ, ಸಮझते हैं हमारे लिए यह स्वर्ग हो गया. माया का पॉम्प फॉल ऑफ रावण राज्य है. साइंस के कारण माया का भबका बहुत है. ಬಾಬಾ ಹೇಳ್ತಾರೆ, ಮಾಯೆ ಬಹಳ ಮೋಹಿನಿ ರೂಪ ತಾಳಿ ಬರ್ತದೆ. ಎಷ್ಟು ರೀತಿಯ ಫ್ಯಾಷನ್ ಬಂದಿದೆ. ಇದೇ ಸ್ವರ್ಗ ಅಂತ ತಿಳ್ಕೊಂಡಿದ್ದಾರೆ. ಇದು ಮಾಯೆಯ ನಕಲಿ ವೈಭವ ಆಗಿದೆ. ಇದು ರಾವಣ ರಾಜ್ಯ ಆಗಿದೆ. ವಿಜ್ಞಾನವೂ ಸಹ ತನ್ನ ಪ್ರಭಾವ ತೋರಿಸ್ತಾ ಇದೆ. ಗಾಂಧೀಜಿನೇ स्वर्ग बनाया, समझते हैं ऐसा. तुमको अब स्वर्ग का ज्ञान मिला है, तब समझते हैं यह नर्क है. ಕೆಲವರೇನು ತಿಳ್ಕೊಂಡ್ರು, ಗಾಂಧೀಜಿಯವರು ಭಾರತದಲ್ಲಿ ಸ್ವರ್ಗನೇ ಸ್ಥಾಪನೆ ಮಾಡಿದರು ಅಂತ. ಆದರೆ ನಿಮಗೆ ಈಗ ಸ್ವರ್ಗ ನರ್ಕದ ಜ್ಞಾನ ಸಿಕ್ಕಿದೆ. ಆದ್ದರಿಂದ ನೀವು ಹೇಳ್ತೀರಿ ಇದು ಸ್ವರ್ಗ ಅಲ್ಲ, ಇದು ನರ್ಕ ಆಗಿದೆ ಅಂತ. ಯಹ ರಾಜ್ಯ ಋಣ್ಯಕ್ಕೆ ಪಾನಿ ಮೀಸಲೆ. ಈಗೇನು ಕಾಣ್ತಾ ಇದೆಯೋ ಅದು ಮೃಗ ಮರೀಚಿಕೆಯಾಗಿದೆ, ನಕಲಿ ವೈಭವ ಆಗಿದೆ. ದುರ್ಯೋಧನ ಕಾ ಮಿಸಾಲ್ ಹೈ, ಯಹ ರಾಜ್ಯ ಗಯಾ ಕಿ ಗಯಾ. ಕಲ್ಪ ಕಲ್ಪ ಪುರಾನಿ ದುನಿಯಾ ಖತಮ್ ಹೋತಿ, ನೈ ದುನಿಯಾ ಆತಿ. ದುರ್ಯೋಧನನ ಕಥೆ ಏನಿದೆ ಅದು ಈ ಕಲಿಯುಗದ ಕಥೆ ಆಗಿದೆ. ದುರ್ಯೋಧನನ ರಾಜ್ಯ ಈಗ ಸಮಾಪ್ತಿಯಾಗಲಿದೆ. ಹೊಸ ಪ್ರಪಂಚ ಬರಲಿದೆ. त्रिमूर्ति शिव भी है, ब्रह्मा द्वारा स्थापना कर रहे हैं, शंकर द्वारा विनाश होना है. फिर जो राजयोग सीखते हैं वही राज्य चलाएंगे. दैवी राज्य स्थापन कर उनकी जन्म जन्मांतर पालना करते. यह बुद्धि में धारणा करनी है, फिर सर्विस करनी.
ಇಲ್ಲಿ ತ್ರಿಮೂರ್ತಿ ಶಿವಬಾಬಾ ಬಂದಿದ್ದಾರೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಶಂಕರನ ಮೂಲಕ ವಿನಾಶ ಮಾಡಿಸ್ತಾರೆ. ಇನ್ನು ಯಾರು ರಾಜಯೋಗ ಕಲಿತಾ ಇದ್ದಾರೋ ಅವರಲ್ಲಿನೇ ಲಕ್ಷ್ಮೀನಾರಾಯಣ ಮತ್ತು ಇತರ ದೇವತೆಗಳು ತಯಾರಾಗಿ ದೈವಿ ರಾಜ್ಯದ ಪಾಲನೆ ಮಾಡ್ತಾರೆ. ಈ ಎಲ್ಲ ವಿಚಾರಗಳು ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಫಿರ್ ಸರ್ವಿಸ್ ಬಿ ಕರ್ನಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಧಾರಣೆ ಮಾಡಿಕೊಂಡು ಸೇವೆ ಮಾಡಬೇಕು. ಸಚ್ಚಿ ಗೀತಾಕ್ಕೆ ತುಮ್ ಪಾಠಿ. ನೀವು ಸತ್ಯ ಸತ್ಯ ಗೀತಾ ಜ್ಞಾನ ಪಠಣ ಮಾಡೋರಾಗಿದ್ದೀರಿ. ಸುನನ ಸುನಾನ ಕಾಟೋಂಕೋ ಫೂಲ್ ಬನಾನ. ನಿಮ್ಮ ಕೆಲಸ ಆಗಿದೆ ಗೀತಾ ಜ್ಞಾನ ಕೇಳುವುದು, ಹೇಳುವುದು, ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವುದು. ತುಮ್ ಆಧಾ ಕಲ್ಪ ಕೆ ಲಿಯೆ दुख से छूटते हो, जैसे इतवार के दिन सभी की छुट्टी होती है ना, ऐसे आधा कल्प तुम दुख से रोने पीटने से छूट जाते हो. ಅರ್ಧ ಕಲ್ಪ ನೀವು ದುಃಖದಿಂದ ಮುಕ್ತ ಆಗ್ತೀರಿ. ಹೇಗೆ ಭಾನುವಾರದ ದಿನ ಎಲ್ಲರಿಗೂ ರಜಾ ಇರ್ತದೆ, ಎಲ್ಲ ಕೆಲಸ ಕಾರ್ಯಗಳಿಂದ ಸ್ವಲ್ಪರ ಮಟ್ಟಿಗೆ ಫ್ರೀ ಆಗ್ತಾರೆ, ಹಾಗೆ ಅರ್ಧ ಕಲ್ಪ ನೀವು ದುಃಖದಿಂದ, ಅಳೋದ್ರಿಂದ, ಹೊಡೆದಾಟದಿಂದ ಮುಕ್ತ ಆಗಿಬಿಡ್ತೀರಿ. ಅಚ್ಚ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. कर्म बंधन से मुक्त हो. रूहानी पढ़ाई रोज पढ़नी है. जहाँ तक जीना है पढ़ाई जरूर पढ़नी है. कर्म ಬಂಧನದಿಂದ ಮುಕ್ತ ಆಗಿ ಆತ್ಮಿಕ ವಿದ್ಯಾಭ್ಯಾಸ ಪ್ರತಿದಿನ ಮಾಡಬೇಕು. ಎಲ್ಲಿಯವರೆಗೆ ಜೀವನ ಇದೆಯೋ ಅಲ್ಲಿಯವರೆಗೂ ಈ ವಿದ್ಯಾಭ್ಯಾಸವನ್ನು ಓದಬೇಕು. 2. हद के संबंधों व देह से मोह का त्याग कर अपने शांति धाम सुख धाम को याद करना है. संग दोष से अपनी संभाल करनी. ಹದ್ದಿನ ಸಂಬಂಧಗಳನ್ನು ಬಿಟ್ಟು ದೇಹದ ಮೋಹವನ್ನು ತ್ಯಾಗ ಮಾಡಿ ತಮ್ಮ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ಸಂಘದೋಷದಿಂದ ತಮ್ಮ ಸಂಭಾಲನೆಯನ್ನು ತಾವೇ ಮಾಡಿಕೊಳ್ಳಬೇಕು. ವರದಾನ್. मन बुद्धि संस्कार व सर्व कर्म इंद्रियों को नीति प्रमाण चलाने वाले स्वराज्य अधिकारी भव. मन बुद्धि ಸಂಸ್ಕಾರ ಮತ್ತು ಸರ್ವ ಕರ್ಮ ಇಂದ್ರಿಯಗಳಿಗೆ ನಿಯಮ ಪ್ರಮಾಣವಾಗಿ ನಡೆಸುವಂತಹ ಸ್ವರಾಜ್ಯ ಅಧಿಕಾರಿಗಳು ಆಗಿರಿ. स्वराज्य अधिकारी आत्माएं अपने योग की शक्ति द्वारा हर कर्म इंद्रिय को ऑर्डर के अंदर चलाती है. स्वराज्य अधिकारी ಆತ್ಮರು ತಮ್ಮ ಯೋಗ ಶಕ್ತಿಯಿಂದ ಪ್ರತಿಯೊಂದು ಕರ್ಮ ಇಂದ್ರಿಯವನ್ನು ತನ್ನ ಆದೇಶದ ಪ್ರಕಾರವಾಗಿ ನಡೆಸ್ತಾರೆ. ತಮ್ಮ ಎಲ್ಲ ಕರ್ಮ ಇಂದ್ರಿಯಗಳನ್ನು ತಮ್ಮ ಆದೇಶದ ಪ್ರಕಾರವಾಗಿ ನಡೆಸ್ತಾರೆ. ನ ಸಿರ್ಫ ಯಹ ಸ್ಥೂಲ ಕರ್ಮ ಇಂದ್ರಿಯ
लेकिन मन बुद्धि संस्कार भी राज्य अधिकारी के डायरेक्शन अथवा नीति प्रमाण चलते हैं. ಕೇವಲ ಸ್ಥೂಲ ಕರ್ಮ ಇಂದ್ರಿಯಗಳು ಮಾತ್ರ ಅಲ್ಲ, ಆದರೆ ಮನ ಬುದ್ಧಿ ಸಂಸ್ಕಾರಗಳು ಈ ಸೂಕ್ಷ್ಮ ಇಂದ್ರಿಯಗಳು ಸಹ ರಾಜ್ಯ ಅಧಿಕಾರಿಯಾಗಿರುವಂಥ ಆತ್ಮನ ಆದೇಶದ ಪ್ರಕಾರ, ನಿಯಮದ ಪ್ರಕಾರ ನಡೀತವೆ. वे कभी संस्कारों के वश नहीं होते, लेकिन संस्कारों को अपने वश में कर श्रेष्ठ नीति से कार्य में लगाते हैं. ಸ್ವರಾಜ್ಯ ಅಧಿಕಾರಿ ಆತ್ಮರು ಸಂಸ್ಕಾರಗಳಿಗೆ ವಶ ಆಗೋದಿಲ್ಲ, ಆದರೆ ಸಂಸ್ಕಾರಗಳನ್ನು ತಮ್ಮ ವಶದಲ್ಲಿ ಇಟ್ಕೊಂಡು ಶ್ರೀಮತದ ಪ್ರಕಾರ, ನಿಯಮದ ಪ್ರಕಾರ ಆ ಸಂಸ್ಕಾರಗಳನ್ನು ಕಾರ್ಯದಲ್ಲಿ ಬಳಸ್ತಾರೆ. ಶ್ರೇಷ್ಠ ಸಂಸ್ಕಾರ ಪ್ರಮಾಣ ಸಂಬಂಧ ಸಂಪರ್ಕ ಮೇ ಆತೆ. ಶ್ರೇಷ್ಠ ಸಂಸ್ಕಾರದ ಆಧಾರದಿಂದ ಅವರು ಶ್ರೇಷ್ಠ ಸಂಬಂಧ ಮತ್ತು ಸಂಪರ್ಕದಲ್ಲಿ ಬರ್ತಾರೆ. ಸ್ವರಾಜ್ಯ ಅಧಿಕಾರಿ ಆತ್ಮ को स्वर्ग में भी धोखा नहीं मिल सकता है. ಸ್ವರಾಜ್ಯ ಅಧಿಕಾರಿ ಆತ್ಮರಿಗೆ ಸ್ವರ್ಗದಲ್ಲಿಯೂ ಸಹ ಮೋಸ ಆಗೋದಿಲ್ಲ, ಅಂದರೆ ಅವರ ಪದವಿ ಕಡಿಮೆ ಆಗೋದಿಲ್ಲ. ಯಾರು ಸಂಗಮ ಯುಗದಲ್ಲಿ ಸ್ವರಾಜ್ಯ ಅಧಿಕಾರಿಯಾಗಿ ಇರ್ತಾರೆ, ಇಂದ್ರಿಯಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ತಾರೆ, ಈಶ್ವರಿಯ ನಿಯಮದ ಅನುಸಾರವಾಗಿ ನಡೀತಾರೆ, ಅವರಿಗೆ ಪ್ರಾರಬ್ಧದಲ್ಲಿ ಮೋಸ ಆಗೋದಿಲ್ಲ. श्लोगन. निर्माणता की विशेषता को धारण कर लो तो सफलता मिलती रहेगी. ನಿರ್ಮಾಣತೆ ಅಂದರೆ ನಮ್ರತೆಯ ವಿಶೇಷತೆಯನ್ನು ಧಾರಣೆ ಮಾಡಿಕೊಳ್ಳಿ, ಆಗ ನಿಮಗೆ ಸಫಲತೆ ಸಿಗುವುದು. ಅಚ್ಚಾ. ಓಂ ಶಾಂತಿ.